ಪವರ್ ಫೋಕಸ್ ನಲ್ಲಿ ಎರಡು ವಿಚಾರಗಳನ್ನು ಚರ್ಚೆ ಮಾಡೋಣ. ಒಂದು, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಯಾವುದೇ ಮೊಮೆಂಟ್ ಅಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅರೆಸ್ಟ್ ಆಗಬಹುದು ಅಂತ ಹೇಳ್ತಾ ಇತ್ತು. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಎಲ್ಲಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ, ಭಗವಂತನಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಎಷ್ಟು ಸಾವಿರ ಕೋಟಿ ದುಡ್ಡಿದ್ರೆ ಏನು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಒಂದಲ್ಲ ಒಂದು ದಿನ ಅನ್ನೋದಕ್ಕೆ ಈ ಪ್ರಕರಣ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈಗ ಭೈರತಿ ಅರೆಸ್ಟ್ ಆಗಿದೆ. ಈಗ ಜಡ್ಜ್ ನಾಳೆ ಮೆಡಿಕಲ್ ಚೆಕಪ್ ಇನ್ನೊಂದ್ಸಲ ಮಾಡಿಸಿ ಮನೆಗೆ ಕರ್ಕೊಂಡು ಬನ್ನಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಚಾರ, ಲಾಸ್ಟ್ ಟೈಮ್ RCBಯ ವಿಜಯೋತ್ಸವದ ಸಂದರ್ಭದಲ್ಲಿ ಸ್ಟ್ಯಾಂಪೇಡ್ ಆಗಿ 11 ಜನ ಸತ್ತು ಹೋಗಿದ್ರು, ಪ್ರಾಣ ಕಳ್ಕೊಂಡಿದ್ರು. ಯಾವುದೇ ರೀತಿಯಾದಂಥ ಫೆಸಿಲಿಟಿ ಏನೂ ಮಾಡಿರಲಿಲ್ಲ. ಸೊ ಈ ಸಲ RCB ಮ್ಯಾಚ್ ಟೂರ್ನಮೆಂಟ್ಗಳನ್ನು ಆಡಿಸೋದಕ್ಕೆ ಸಾಕಷ್ಟು ಕಂಡೀಷನ್ಸ್ ಇದೆ. ಸೊ ಅದು ಏನೇನು ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಯಿತು, KSCAಗೆ ಏನೆಲ್ಲ ಕಂಡೀಷನ್ಸ್ಗಳನ್ನು ಹಾಕಿದೆ ಸರ್ಕಾರ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಭೈರತಿ ಬಂಧನ. ಶಾಸಕ ಭೈರತಿ ಬಸವರಾಜ್ಗೆ ಜೈಲೋ ಬೇಲೋ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಾಳೆ ಹಾಜರುಪಡಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಅವ್ರಿಗೇನೋ ಹಾರ್ಟ್ ಇಶ್ಯೂಸ್ ಇದೆ ಅಂತ ಅವ್ರ ಕಡೆ ವಕೀಲರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಇನ್ನೊಂದ್ಸಲ ಮೆಡಿಕಲ್ ಚೆಕಪ್ ಮಾಡಿಸಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾಳೆ ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ಪರೀಕ್ಷೆ ಮಾಡಿಸಿ ನಾಳೆ ಅವರನ್ನ ನಮ್ಮ ಮನೆಗೆ ತಂದು ಹಾಜರುಪಡಿಸಿ ಅಂತ CID ಆಫೀಸರ್ಸ್ಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿನ ಏರ್ಪೋರ್ಟ್ ಹತ್ರ ಭೈರತಿ ಬಸವರಾಜನ CID ಆಫೀಸರ್ಸ್ ವಶಕ್ಕೆ ಪಡ್ಕೊಂಡ್ರು. ತಲೆ ಮರೆಸ್ಕೊಂಡಿದ್ರು ಭೈರತಿ ಬಸವರಾಜ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೈಕೋರ್ಟ್ಗೆ ಬೇಲ್ ಅಪ್ಲೈ ಮಾಡಿದ್ರು. ಹೈಕೋರ್ಟ್ನಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೂಡ ಬೇಲ್ ರಿಜೆಕ್ಟ್ ಮಾಡಿತು. ಅದಾದ ನಂತರ ಭೈರತಿ ಬಸವರಾಜ್ ಅವರಿಗೆ ಯಾವುದೇ ಆಪ್ಷನ್ ಇರಲಿಲ್ಲ, ಶರಣಾಗತಿ ಆಗಲೇಬೇಕಾಗಿತ್ತು. ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ರು, ಬೇಲ್ಗೆ ಅಪ್ಲೈ ಮಾಡ್ತಾ ಇದ್ರು. ಎಸ್, ಕಾನೂನಲ್ಲಿ ಅದಕ್ಕೆ ಅವ್ರಿಗೆ ಅವಕಾಶ ಇದೆ, ಬೇಲ್ ಅಪ್ಲೈ ಮಾಡೋದಕ್ಕೆ ಬೇಲ್ಗೆ ಅಪ್ಲೈ ಮಾಡ್ತಾ ಇದ್ರು. ಸೊ ಕೇಸ್ ಆಗಿ 7 ತಿಂಗಳ ನಂತರ CID ವಶಕ್ಕೆ ಬಿದ್ದಿರೋದು ಇವರು. ಶಾಸಕ ಭೈರತಿ ಅರೆಸ್ಟ್ ಬಿಜೆಪಿ ನಾಯಕರು ಯಾರು ತುಟಿ ಬಿಚ್ತಾ ಇಲ್ಲ. ಇದೇ ಕಾಂಗ್ರೆಸ್ ಅವರು ಯಾರಾದ್ರೂ ಸಿಕ್ಕಾಕೊಂಡಿದ್ದೀರಾ ಈ ತರ ಇಷ್ಟೊತ್ತಿಗೆ ಸಾಲು ಸ್ಟೇಟ್ಮೆಂಟ್ಗಳು, ಪೋಸ್ಟರ್ಗಳು ಎಲ್ಲ ಬಂದಿರೋವು. ಭೈರತಿ ಬಂಧನವೇ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಅಸ್ತ್ರವಾಗಬಹುದು. ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ MLA ಭೈರತಿಗೆ ಈಗ ಬಿಗ್ ಟ್ರಬಲ್. 2028ರ ಎಲೆಕ್ಷನ್ನಲ್ಲಿ A5 ಭೈರತಿ ಬಸವರಾಜ್ ಅವರಿಗೆ ಟಿಕೆಟ್ ಮಿಸ್ ಆಗುತ್ತಾ? ಬಿಕ್ಲು ಕೊಲೆ ಕೇಸ್ನಲ್ಲಿ ಭೈರತಿ ಪಾತ್ರದ ರಹಸ್ಯ ಏನಾದರೂ ಹೊರಬೀಳುತ್ತಾ? ಸರಿಯಾಗಿ ತನಿಖೆ ಮಾಡಿದ್ರೆ, ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಮಾಡಿದ್ರೆ, ನಿಜವಾಗ್ಲೂ ಅವ್ರ ಪಾತ್ರ ಇದ್ರೆ ಅದರಲ್ಲಿ ಆ ರಹಸ್ಯ ಹೊರಗಡೆ ಬರಲೇಬೇಕು. ಹೈಕೋರ್ಟ್ ಸುಪ್ರೀಂಗೂ ಹೋದ್ರೂ ಕೂಡ ನಿರೀಕ್ಷಣಾ ಬೇಲು ಸಿಗಲಿಲ್ಲ. 7 ತಿಂಗಳ ಬಳಿಕ CIDಗೆ ಲಾಕ್ ಆದ್ರು KR-ಪುರ BJP ಶಾಸಕ. ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರು ಭೈರತಿ. ಈಗ ಏರ್ಪೋರ್ಟ್ ಅಲ್ಲಿ ಲಾಕ್ ಆಗಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂತೆ CID ಇಂದ ಬಂಧನ. ಸುಪ್ರೀಂ ನಿರೀಕ್ಷಣಾ ಬೇಲ್ ಅರ್ಜಿ ರಿಜೆಕ್ಟ್ ಮಾಡ್ತಿದ್ದಂಗೆನೆ ಸಂಕಷ್ಟ ಎದುರಾಯ್ತು. ಒಂದು ಹಿಯರಿಂಗ್ಗೆ 5 ಲಕ್ಷ 10 ಲಕ್ಷ ಸುರಿದ್ರೂ ಕೂಡ ಬೇಲ್ ಸಿಕ್ಕಿಲ್ಲ. ಇದು ಕುಂಭಮೇಳದಲ್ಲಿ ಈ ಪ್ರಕರಣದ ಮೊದಲ ಆರೋಪಿ ಜಗ್ಗನ ಜೊತೆಗೆ ಭೈರತಿ ಬಸವರಾಜ್ ಅವರ ಫುಟೇಜ್. ಆದರೆ ಕೋರ್ಟಲ್ಲಿ ಭೈರತಿ ಬಸವರಾಜ್ ಅವರು ಬೇಲ್ಗೆ ಅಪ್ಲೈ ಮಾಡಿದಾಗ ನನಗೆ ಜಗ್ಗ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಅವರ ಕಾಲ್ ರೆಕಾರ್ಡ್ಸ್, ಬೇರೆ ಬೇರೆ ಫೋಟೋಸ್, ವಿಡಿಯೋಸ್ ಎಲ್ಲವನ್ನ CID ಆಫೀಸರ್ಸ್ ಕಲೆ ಹಾಕಿರ್ತಾರೆ. ಆ್ಯಂಡ್ ದ ಫಸ್ಟ್ ಪಾಯಿಂಟ್ ಏನಂದರೆ, ಅವ್ರ ಪಾತ್ರ ಅದರಲ್ಲಿ ಏನೋ ಇರಬೇಕು ಅಂತ ಪ್ರೈಮಾ ಫೇಸಿ ಇರೋದಕ್ಕೇನೆ ಅವರನ್ನು A5 ಮಾಡಿರೋದು ಆ ಪ್ರಕರಣದಲ್ಲಿ. ಅಂದರೆ ಆ ಪ್ರಕರಣದಲ್ಲಿ ಅವರನ್ನು ಆರೋಪಿಯನ್ನಾಗಿ ಮಾಡಿರೋದು. ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಿಕತ್ತಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೈಕೋರ್ಟ್ ವಕೀಲರಾದಂತಹ ಲೋಹಿತ್ ಹನುಮಾಪುರ ಅವರಿದ್ದಾರೆ. ಲೋಹಿತ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಬಸವರಾಜ್ ಹತ್ರ ಮಾತನಾಡ್ತೀನಿ. ಬಸವರಾಜ್ ಸರ್, ಬಹುಶಃ ನಮಗಿಂತ ಹೆಚ್ಚಿಗೆ ಈ ವಿಚಾರಗಳು, ಇವರ ವಿಚಾರಗಳು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಬಿಕ್ಲು ಶಿವ ಆತನು ಕೂಡ ರೌಡಿ ಶೀಟರ್ ಆಗಿರ್ತಾನೆ. ಒಂದು ಸೈಟ್ ಅಥವಾ ಜಮೀನಿನ ಜಾಗದ ವಿಚಾರಕ್ಕೆ ಈತನ ಕೊಲೆ ಕೂಡ ಆಗಿರುತ್ತೆ. ಈತನ ಕೊಲೆ ಕೇಸಲ್ಲಿ 7 ತಿಂಗಳ ಹಿಂದೆ ಕೊಲೆ ಆದಾಗ, ಕೇಸ್ ದಾಖಲಾದಾಗ ಭೈರತಿ ಬಸವರಾಜ್ ಅವರ ಹೆಸರು ಇದರಲ್ಲಿ ತಳಕು ಹಾಕೊಳ್ಳುತ್ತೆ. ಇದನ್ನ FIR ಇಂದ ತಮ್ಮ ಹೆಸರನ್ನ ಕೈ ಬಿಡಬೇಕು ಅನ್ನೋದ್ರಲ್ಲಿ ಅವ್ರು ಸಾಕಷ್ಟು ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಕೇಸ್ CIDಗೆ ವರ್ಗಾವಣೆ ಆಗುತ್ತೆ. ಅದರಾದ ನಂತರ ಇವರನ್ನ A5 ಮಾಡ್ತಾರೆ ಮತ್ತು ಇವರ ಆಪ್ತರೊಬ್ಬ ಅಜಿತ್ ಅಂತ ಆತನನ್ನ A20 ಮಾಡ್ತಾರೆ. ಅವನು ಇವತ್ತು ಪೊಲೀಸ್ ಕ್ಯಾಪ್ ಇಟ್ಕೊಂಡು ಹಿಂಗೆ ಮುಖ ಮುಚ್ಕೊಂಡು ಹೋಗ್ತಾ ಇದ್ರು. ಆ PC ಯಾರು ಅವರ ಕ್ಯಾಪ್ ತೆಕ್ಕೊಟ್ರು ನನಗಂತೂ ಗೊತ್ತಿಲ್ಲ ಸರ್.
ನಿಮ್ ಗಮನಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದು ಮೆಡಿಕಲ್ ಟೆಸ್ಟ್ ಮುಗಿಸ್ಕೊಂಡು ಕರ್ಕೊಂಡು ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಆಗ್ಲೇಬೇಕು ಸರ್, ಬಿಕಾಸ್ ಯೂನಿಫಾರ್ಮ್ ಇರೋ ವ್ಯಾಲ್ಯೂ ಕ್ಯಾಪ್ಗೂ ಇರುತ್ತಲ್ಲ ಸರ್. ಖಂಡಿತ. ಅಂಡ್ ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆದ್ಮೇಲೆ ಕಡೆಗೂ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಂತ ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ. ಏನ್ ಹೇಳ್ತೀರಿ ಸರ್? ನೋಡಿ, ಈ ಕೇಸನ್ನು ಅವರಿಗೆ ಲೋವರ್ ಕೋರ್ಟ್ಲಿಂದ ಸುಪ್ರೀಂ ಕೋರ್ಟ್ ಅವರಿಗೂ ಫೈಟ್ ಮಾಡಿದ್ರು, ಎಲ್ಲೂ ಬೇಲ್ ಆಂಟಿಸಿಟರ್ ಬೇಲ್ ಸಲುವಾಗಿ. ಮತ್ತು FIR ಡ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಇದು ಯಾಕೆ ಹಿಂಗಾಯಿತು ಅಂತಂದರೆ, ಇವರು ಸ್ಟೇಟ್ಮೆಂಟ್ಗಳು ಯದ್ವಾತದ್ದ ಕೊಟ್ಟರು, ಅದು ವಿಚಾರ ಮಾಡಲಾರ್ದೆ ಸ್ಟೇಟ್ಮೆಂಟ್ಗಳು ಕೊಟ್ಟರು ಪೊಲೀಸ್ ಆಫೀಸರ್ ಮುಂದೆ. ಇವರು ಮೊದಲನೇದಾಗಿ ಅಂದರೆ, ಇವರು ಕಾನ್ಸ್ಪಿರಸಿಯಿಂದ, ಇವರು ಚುನಾವಣೆಯಿಂದ ನನ್ನ ಮಗ ಕೊಲೆ ಆಗಿದ್ದಾನೆ ಅಂತ ಇವರು FIRದಲ್ಲಿ ಆ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈ ಸಾಯೋಕ್ಕಿಂತ ಮುಂಚೆ ಇವನು ಕೊಲೆ ಆಗೋಕ್ಕಿಂತ ಮುಂಚೆ ನನಗೇನಾದರೂ ಅನಾಹುತ ಸಂಭವಿಸಿದ್ರೆ ಇವರೇ ಕಾರಣ ಅಂತ ಒಂದು ಅರ್ಜಿ ಕೊಟ್ಟಿದ್ದಾರೆ, ಅದು ಕೇಸ್ ಆಗಿದೆ. ಸೊ ಹೀಗಾಗಿ ಎಲ್ಲಿ ಇವನಿಗೆ ತಪ್ಪಿಸೋಳಿಕ್ಕೆ ಚಾನ್ಸೇ ಇಲ್ಲ. ಸೊ ಹೀಗಾಗಿ ಅವರು ಎಲ್ಲ ಕಡೆನೂ ಬೇಲು ರಿಜೆಕ್ಟ್ ಆಯಿತು. ಅನಿವಾರ್ಯವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ತಂದಿದ್ದಾರೆ. ಈಗ ಹಾಜರು ಮಾಡ್ತಾ ಇದ್ದಾರೆ, ಮನೆ ಮುಂದೆ ಹಾಜರು ಮಾಡಬಹುದು, ಮಾಡಿ PC ಕಸ್ಟಡಿ ತಗೋತಾರೆ. ಇವರೇನು ಕ್ರಿಮಿನಲ್ ಕಾನ್ಸ್ಪಿರಸಿ ಏನು ಮಾಡಿದ್ರು, 120B ಹೇಗೆ ಅವ್ನು ಕೊಲೆ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾರ್ಯಾರು ಮಾಡಬೇಕು, ಏನು ಪ್ಲ್ಯಾನ್ ಮಾಡಿದ್ರು, ಎಲ್ಲಿ ಪ್ಲ್ಯಾನ್ ಮಾಡಿದ್ರು, ಆ ಜಾಗ ಈಗ ಅದ್ರ ಪಂಚಾಂಗ ಮಾಡಬೇಕಲ್ಲ. ಸೊ ಅವೆಲ್ಲ ಮಾಡಿಸ್ಬೇಕಾದ್ರೆ ಅಷ್ಟು ಸುಲಭಕ್ಕೆ ಅವ್ರ ಪಾತ್ರನ ಒಪ್ಕೊಂಡ್ಬಿಡ್ತಾರೆ ಸರ್? ಒಪ್ಪಿಸ್ತಾರೆ ಪೊಲೀಸರು. ಅದು ಯಾಕಂದರೆ ಎಲ್ಲ ನ್ಯಾಕು ಗೊತ್ತಿರ್ತದೆ ಪೊಲೀಸರಿಗೆ, ಆ ಥರ ಮಾಡ್ತಾರೆ. ಇಲ್ಲಾಂದ್ರೆ ಅನಿವಾರ್ಯವಾಗಿ ಅವರು ಫೋರ್ಸ್ ಯೂಸ್ ಮಾಡಬೇಕಾಗ್ತದೆ. ಹೀಗಾಗಿ ಒಪ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತಿದೆ, ಈ ಪೊಲೀಸರ ಮುಂದೆ ಏನು ಹೇಳಿದ್ರು, ವಾಟ್ ಎವರ್ ಕನ್ಫೇಸ್ಡ್ ಬಿಫೋರ್ ಪೊಲೀಸ್ ಇಸ್ ನಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಅಂತ ಅವ್ರಿಗೆ ಗೊತ್ತಿರ್ತದೆ. ಯಾಕಂದ್ರೆ ಕನ್ಫೆಷನ್ ಬಿಫೋರ್ ಪೊಲೀಸ್ ಇಟ್ ಈಸ್ ನಾಟ್ ಅಡ್ಮಿಸಬಲ್ ಇನ್ ದ ಕೋರ್ಟ್. ಸೊ ಹೀಗಾಗಿ ಏನು ಬೇಕಾದ್ರೆ ಅವ್ರಿಗೆ ಏನು ಬೇಕಾದ್ರೆ ಹೇಳ್ತಾರೆ, ಹೂವನ್ನು ಮಾಡಿ ಬಾ, ಆಮೇಲೆ ಇರ್ತದೆ ಕೋರ್ಟ್ನಲ್ಲಿ ಅಂತ ಹೇಳೋದು ಅವ್ರ ವಕೀಲರು ಹೇಳ್ತಾರೆ. ಸೊ ಆ ಥರ ಇವರು ಒಪ್ಕೋತಾರೆ, ಅದಕ್ಕೇನು ಇಲ್ಲ ಅಂತ ಅನ್ನೋದಿಲ್ಲ. ಇವರು ಇಲ್ಲ ಆದರೂ ನಾವು ಒಪ್ಪಿದ್ದಾರೆ ಅಂತ ಇವರು ಬರ್ಕೋತಾರೆ. ಸೊ ಆ ಥರ ಎವಿಡೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಏನೇ ಇರಲಿ, ಇವರು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ರು ಸಹ ಈ ಒಂದು ಚಿಲ್ಲರೆ ಲ್ಯಾಂಡಿಗೆ, ಚಿಲ್ಲರೆ ಸೈಟಿಗೆ ಯಾಕೆ ಇವರು ತಲೆ ಕೆಡಿಸೋಂತ ಅನ್ನೋದು ಗೊತ್ತಿಲ್ಲ. ಅದು ಮೇಲಾಗಿ ರೌಡಿಗಳಿಗೆ ನೋಡಿ, ಎಲ್ಲ ರಾಜಕಾರಣಿಗಳು ರೌಡಿ ಶೀಟರ್ಗಳ ಜೊತೆ ಸಂಪರ್ಕ, ಎಲ್ಲ ಯಾವುದೇ ಪಕ್ಷ ಅಂತಲ್ಲ, ಎಲ್ಲ ರಾಜಕಾರಣಿಗಳು ಅದರಲ್ಲಿ ಸಿಟಿಯಲ್ಲಿ ಮೇನ್ವಾಗಿ ದೊಡ್ಡ ಸಿಟಿಯಲ್ಲಿ, ಬೆಂಗಳೂರಲ್ಲಿ, ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಈ ಥರ ರೌಡಿಗಳನ್ನು ಕೆಲವೊಬ್ಬರು ರಾಜಕಾರಣಿಗಳು ಬಳಕೆ ಮಾಡ್ಕೋತಾರೆ ಎಲೆಕ್ಷನ್ ಟೈಮ್ನಲ್ಲಿ. ಬಳಸ್ಕೊಂಡು ಈ ಥರ ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ. ಹುಚ್ಚುತನ ಇದು ಅತಿರೇಕ. ಈಗ ಅದು ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ. ಮುಂದೇನು ಗೊತ್ತಾಗ್ತದೆ, ಏನು ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತದೆ. ಏನೋ CID ಅವರು ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಏನಾದರೂ ಕಂಡ್ರೆ ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗುವಂಥ ಚಾನ್ಸಸ್ ಇದ್ದಾವೆ. ಬಟ್ ಒಂದು ಡ್ರಾಬ್ಯಾಕ್ ಅಂದರೆ, ಇವರು ಪವರ್ಫುಲ್ ಮ್ಯಾನ್, ಫೈನಾನ್ಷಿಯಲಿಯೂ ಸೌಂಡ್ ಇದ್ದಾನೆ, ಎಲ್ಲ ಸೌಂಡ್ ಇದ್ದಾನೆ, ಪಾರ್ಟಿ ಎಲ್ಲ ಕಡೆಯಿಂದ ಎಲ್ಲ ರೀತಿಯಿಂದ ಸೌಂಡ್ ಇದ್ದಾರೆ. ತಪ್ಪಿಸ್ಕೊಳ್ಳಿಕ್ಕೆ ಮತ್ತೆ 7 ತಿಂಗಳವರೆಗೂ ಯಾಕೆ ಅರೆಸ್ಟ್ ಮಾಡಿದ್ರು ಅಂದರೆ ಅದು ತಮಾಷೆ ಅಲ್ಲ. ಕೋರ್ಟು ಇದು ಕೊಟ್ಟಿದೆ, ಇವರು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಕೋರ್ಟ್ ಮುಲಾಜಿಲ್ಲದೆ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದಾರಲ್ಲ ಸರ್ ಪೊಲೀಸರು? ಅದಕ್ಕೆ ಏನು ನಿಜ ಮೇಡಮ್, ಅದು ಹೇಳೋದಲ್ಲ, ನಮ್ದು ಕಾನೂನು 2 ಥರ ಇದೆ ಕಾನೂನು. ಒಂದು ಬಡವರಿಗೆ ಒಂದು ಕಾನೂನು, ಉಳ್ಳವರಿಗೆ ಒಂದು ಕಾನೂನು. ನಾವು ನೋಡಿ, ಬಡವರು ಬಂದ ಇವನ್ ನೀವು ಕೋರ್ಟು ಕಚೇರಿ ಬಿಡ್ರಿ, ಪೊಲೀಸ್ ಸ್ಟೇಷನ್ಗೆ ಬಂದಾಗ ಬಡವ ಬಂದಂದ್ರೆ ಅವ್ನ ಯಾವ ಹ್ಯಾಂಗ್ ಟ್ರೀಟ್ ಮಾಡ್ತೇವೆ? ಏಯ್ ಬಾರೋ ಇಲ್ಲಿ, ಏನು ನಿಂದು, ಹವಾಲ್ದಾರ್ ಅಂದ್ರೆ ಏನೇ ತಪ್ಪಾಗಿದ್ರು ಬಡವರೇ ಮಾಡಿರ್ತಾರೆ ಅನ್ನೋ ಕನ್ಕ್ಲೂಷನ್ ಬಂದು ಹವಾಲ್ದಾರ್ ನೋಡ್ಕೋ, ಅದನ್ನು ವಿಚಾರಿಸಿ, ಏನು ನೋಡು ಕಳ್ಸ್ಕೊಂತ. ಅದೇ ದೊಡ್ಡ ಶ್ರೀಮಂತ ಬಂದಂದ್ರೆ ಅವನಿಗೆ ಹೋಗಿ ಸೆಲೆಕ್ಟ್ ಹೊಡೋದು, ಕಾರ್ ಬಾಗ್ಲ ತೆಗೆದು ಕರ್ಕೊಂಬರೋ ಆಫೀಸರು ನೋಡಿದ್ದೇವೆ. ಈ ಥರ ಆಟಿಟ್ಯೂಡು ಬಂದ್ಬಿಟ್ಟಿದೆ. ಅದು ಭಾಳ ವಿಪರ್ಯಾಸ. ನಾವೆಲ್ಲ ಅಬೋರ್ಡ್ ಆಗ್ತೇವೆ, ಕಾನೂನು ಎಲ್ಲರಿಗೂ ಸರ್ವಸಮಾನ ಅಂತ. ಏನು ಸರ್ವಸಮಾನ? ಬದ್ನಿಕಾಯಿ ನೋಡ್ಲಿಲ್ಲ, 7 ತಿಂಗಳ ತನಕ ಅರೆಸ್ಟ್ ಮಾಡಿದ್ರು. ಬ್ರೇಕಿಂಗ್ ಅಪ್ಡೇಟ್ ಇದೆ ಸರ್. ಭೈರತಿ ಬಸವರಾಜು ಬಂಧನದಿಂದ ರಾಜ್ಯ ಬಿಜೆಪಿಗೆ ತೀವ್ರ ಮುಜುಗರ ಉಂಟಾಗಿದೆ. ಸರ್ಕಾರದ ವಿರುದ್ಧ ಹೋರಾಡ್ತಿದ್ದ ಬಿಜೆಪಿಗೆ ಭೈರತಿ ಬಂಧನ ತಿರುಗುಬಾಣ ಆಗಿದೆ.
ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಇದನ್ನೇ ಅಸ್ತ್ರ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಂಧನದ ಬಗ್ಗೆ ದನಿ ಎತ್ತುತ್ತಾ ಇಲ್ಲ ರಾಜ್ಯ ಬಿಜೆಪಿ ನಾಯಕರು. ಕೊಲೆ ಕೇಸಲ್ಲಿ ಲಾಕ್ ಆಗಿದ್ರಿಂದ ಭೈರತಿ ರಾಜಕೀಯ ಭವಿಷ್ಯವೇ ಮಂಕಾಗಬಹುದು. ಭೈರತಿ ಬಂಧನ ಬರೀ ಕ್ಷೇತ್ರಕ್ಕಷ್ಟೇ ಅಲ್ಲ, ಬಿಜೆಪಿಯ ಇಮೇಜ್ಗೂ ಡ್ಯಾಮೇಜ್. ಕೊಲೆ ಕೇಸ್ ಇನ್ನಷ್ಟು ಬಿಗಿಯಾದ್ರೆ 2028ಕ್ಕೆ ಭೈರತಿಗೆ ಟಿಕೆಟ್ ಸಿಗೋದು ಕೂಡ ಡೌಟ್. 4 ಬಾರಿ ಶಾಸಕನಾದ ಭೈರತಿಗೆ ಕೊಲೆ ಕೇಸಲ್ಲಿ ಟಿಕೆಟ್ ತಪ್ಪಿದ್ರೂ ಅಚ್ಚರಿ ಇಲ್ಲ. ಕೊಲೆ ಆರೋಪಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಲಿದೆ. ಕೇಸ್ ಬೇಗ ಮುಗಿದು ಆರೋಪ ಮುಕ್ತರಾಗದೇ ಇದ್ರೆ ಭೈರತಿಗೆ ಟಿಕೆಟ್ ಮಿಸ್ ಆಗುತ್ತೆ. ಅಲ್ಲದೆ ಮೊದಲಿನಿಂದಲೂ ನಂದೀಶ್ ರೆಡ್ಡಿಯಿಂದ ಟಿಕೆಟ್ ಲಾಬಿ ನಡೆಯೋದು ಇದ್ದೇ ಇದೆ. ಆರೋಪ ಮುಕ್ತರಾಗದೇ ಇದ್ರೆ ಭೈರತಿಗೆ ಟಿಕೆಟ್ ಮಿಸ್, ನಂದೀಶ್ಗೆ ಜಾಕ್ಪಾಟ್. ಇದು ಪೊಲಿಟಿಕಲ್ ಆಂಗಲ್ ಆಯಿತು. ಇದೇ ವಿಚಾರವಾಗಿ ಗೃಹ ಸಚಿವ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರು ಹೈಕೋರ್ಟ್ ಅಲ್ಲಿ ಸ್ಟೇಗೆ ಅಪ್ಲೈ ಮಾಡಿದ್ರು. ಅದಾದ್ಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೇಲಿಗೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ರಿಜೆಕ್ಟ್ ಆಯ್ತು. ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ, ಸರೆಂಡರ್ ಆಗ್ಬೇಕು, ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ. ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ. ಮುಂದೆ ಏನು ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕೋ ಅದನ್ನ COD ಅವರು ತಗೊಳ್ತಾರೆ. ಅಷ್ಟು ಬಿಟ್ರೆ ಸದ್ಯಕ್ಕೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಎಸ್, ಚರ್ಚೆ ಮುಂದುವರಿಸ್ತಾ ಹೋಗೋಣ. ಲೋಹಿತ್ ಅವರಿದ್ದಾರೆ ನಮ್ಮ ಜೊತೆಗೆ, ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಲೋಹಿತ್ ಜಿ, ಗಮನಿಸ್ತಾ ಇದ್ದೀರಾ ಈ ಪ್ರಕರಣವನ್ನ ಅಂತ ನಾನು ಅಂದ್ಕೊಳ್ತೀನಿ. ಈ ಕೇಸಲ್ಲಿ ಭೈರತಿ ಅವರು ಅರೆಸ್ಟ್ ಆಗಿದ್ದೆ ಒಂದು ರೋಚಕ ಅಂತ ಹೇಳಬೇಕು. ಅಂದ್ರೆ ರೋಚಕ ಏನಿಲ್ಲ, ಎಂತೆಂಥ ಪ್ರಕರಣದಲ್ಲೂ ನಮ್ಮ ಪೊಲೀಸರು 24 ಗಂಟೆ ಒಳಗೆಲ್ಲ ಹಿಡಿದಾಕಿರುವಂಥ ಪ್ರಕರಣಗಳು ಬೇಕಾದಷ್ಟಿದ್ದಾವೆ. ಅಂಥದ್ರಲ್ಲಿ 7 ತಿಂಗಳ ಕಾಲ ಭೈರತಿ ಬಸವರಾಜನ್ನ ಹುಡುಕ್ಲಿಕ್ಕೆ ನಮ್ಮ ಕರ್ನಾಟಕ ಪೊಲೀಸರಿಗೆ ಆಗಿರಲಿಲ್ಲ. ರೀಸನ್ ಕುಡ್ ಬಿ ವಾಟ್ ಎವರ್. ಅದು ಪೊಲಿಟಿಕಲ್ ಪ್ರೆಷರೋ ಅಥವಾ ಇವರೇ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟರೋ ಏನೋ ಎತ್ತೋ ಏನಾದ್ರೂ ಇರಲಿ, ಅದು ಸೀರಿಯಸ್ ಆಕ್ಷನ್ ತಗೋಬಾರ್ದಂತ ಅವರು ಹೈಕೋರ್ಟ್ ಅಲ್ಲಿ ಹೇಳಿದ್ರು. ಹಂಗಂತ ಬಲವಂತದ ಬಂಧನ ಮಾಡಬಾರ್ದು ಅಂತ ಹೇಳಿದ್ರು. ಹಂಗಾಗಿ ಅವರೇ ಬಂದು ಸಿಗಾಕೊಳ್ಳೋವರೆಗೂ ವೇಟ್ ಮಾಡ್ಬೇಕಾಯ್ತು. ಆಲ್ ರೈಟ್, ಈ ಪ್ರಕರಣದ ಬಗ್ಗೆ ನೀವು ಹೇಳೋದಾದ್ರೆ, ಮೊದಲನೇದಾಗಿ ಅಟ್ಲೀಸ್ಟ್ 7 ತಿಂಗಳಾದ್ಮೇಲೆ ಆದ್ರೂ ಅರೆಸ್ಟ್ ಮಾಡ್ತಾರಲ್ಲ ಸಿಂಧುರಾಜಿ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಟ್ರೂ 7 ತಿಂಗಳ ಒಳಗಡೆ ಅದನ್ನ ಬಿ ರಿಪೋರ್ಟ್ ಹಾಕಿ ಕೇಸ್ ನ ಕ್ಲೋಸ್ ಮಾಡಿಲ್ವಲ್ಲ, ವೆರಿ ಟ್ರೂ, ಅದು ನಮ್ಮ ಅದೃಷ್ಟ. ವೆರಿ ಟ್ರೂ. ಯಾಕಂದ್ರೆ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಕೈ ಬಿಟ್ಬಿಟ್ಟು ಇವ್ರಿಗೇನು ಇವ್ರದಿಲ್ಲ ಇದ್ರಲ್ಲಿ ಅನ್ನುವಂಥದ್ದೇನು ಆಶ್ಚರ್ಯ ಇರಲಿಲ್ಲ, ಆತರ ಏನೋ ಬಂದ್ಬಿಟ್ಟಿದ್ರೆ. ಸೊ ಹಾಗಾಗಿ ಇವರು ಇಷ್ಟು 7 ತಿಂಗಳು ಇವರು ಫ್ರೀ ಆಗಿಬಿಟ್ಟಿದ್ರು ಕೂಡ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಪ್ರಕರಣವನ್ನು ಹಿಡ್ಕೊಂಡಿದ್ದಾರೆ. ಅಂದ್ರೆ ಆರೋಪಿ ಭೈರತಿ ಸುರೇಶ್ ಅವರ ಪಾತ್ರ ಈ ಕೇಸ್ನಲ್ಲಿ ಜಾಸ್ತಿ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಅವರ ಒಂದು ಆಕ್ಷನ್ಸ್ ಏನಿರುತ್ತೆ, ಅಂದ್ರೆ ಕೇಸ್ನಲ್ಲಿ ಅವರ ಪಾತ್ರಗಳು ಏನ್ ಹೇಳ್ತಾವೋ ಅದ್ರಲ್ಲಿ ಸ್ವಲ್ಪ ಸೂಕ್ಷ್ಮವಾದ, ಅಂದ್ರೆ ಮೊಬೈಲ್ನ ಕೊಟ್ಟಿರುವಂತದ್ದು ಅಥವಾ ಏನೋ ಒಂದು ವಸ್ತುವನ್ನ ಕೊಟ್ಟು ಅದಕ್ಕೆ ಏನೋ ಹೇಳಿರುವಂತದ್ದು ಅಥವಾ ಅಚಾನಕ್ ಏನೋ ಒಂದು ಮೋಟಿವ್ ಮಾಡಿರೋದು, ಇಂಥ ಒಂದು ವಿಷಯಗಳಲ್ಲಿ ಕೈ ಬಿಟ್ಬಿಡ್ತಾರೆ ಬೇಗ. ಬಿಡು ಆಯ್ತು ಅಂತ, ಬಿಕಾಸ್ ಎಕ್ಸ್ಕ್ಯೂಸಬಲ್ ಹಿಡಿದು ಹಾಕ್ಲೇಬೇಕು, ಇವ್ರನ್ನ ಬಿಟ್ರೆ ಕೇಸೇ ಅದು ಮುಂದಕ್ಕೆ ಹೋಗಲ್ಲ ಅನ್ನೋಂಥ ಪರಿಸ್ಥಿತಿ ಈ ಪ್ರಕರಣದಲ್ಲಿ ಬಂದಿದೆ ಅನ್ಸುತ್ತೆ ನನಗೆ. ಹಾಗಾಗಿ ಬಹುಶಃ ಪ್ರಕರಣದ ಮೂಲ, ಪ್ರಾರಂಭ ಮತ್ತು ಅಂತಿಮ ಎರಡೂ ಕೂಡ ಭೈರತಿ ಸುರೇಶ್ ಅವರದೇ ಇರಬಹುದೇನೋ. ಹಾಗಾಗಿ 7 ತಿಂಗಳಾದ ಬಸವರಾಜ್ ಅವರದ್ದು ಇರ್ಬೋದೇನೋ, ಹಾಗಾಗಿ ಬಸವರಾಜ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ನಾನು ಹೇಳ್ಬೇಕಾಗಿರುವಂತದ್ದು, ಈ ಚಾರ್ಜ್ ಶೀಟ್ ಅನ್ನ ಮಾಡ್ಬೇಕಂದಾಗ ಬಸವರಾಜ್ ಅವರನ್ನ ಆರೋಪಿ 5ರಿಂದ ಆರೋಪಿ 2 ಅಥವಾ 3 ಅಥವಾ ತರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋಂತ ಸನ್ನಿವೇಶಗಳು ಕೂಡ ಕಾಣಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ಆರ್ಡರ್ ಜಡ್ಜ್ಮೆಂಟ್ ನಲ್ಲೂ ಕೂಡ ಯಾವುದೇ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿಲ್ಲ, ನೀವು ಅರೆಸ್ಟ್ ಮಾಡ್ಲೇಬೇಕಂತ ಹೇಳಿ ರಿಜೆಕ್ಟ್ ಮಾಡಿದೆ. ಕ್ರೈಮ್ ಸ್ಟೇಜ್ ಅಲ್ಲಿ ಕೊಡಕ್ಕಾಗಲ್ಲ ಅಂತ ಹೇಳಿ. ಸೊ ರಾಜಕೀಯದಲ್ಲಿ ಈ ರೀತಿಯಾದ MLAಗಳು, ಅಂದ್ರೆ ಪ್ರೆಸೆಂಟ್ MLA, ಸಿಟ್ಟಿಂಗ್ MLA, ಈ ರೀತಿಯಾದ ಪ್ರಕರಣಗಳಲ್ಲಿ
ಆರೋಪಿಗಳಾಗುವಂಥದ್ದು, ರಾಜ್ಯಕ್ಕೆ ಇದೊಂಥರ ಮುಜುಗರ ಕಳಂಕ ಇದು. ಆಗುವಂಥದ್ದು, ಕಳಂಕ ಮುಜುಗರ ಆಗುತ್ತೆ ಎಲ್ಲೋ ಒಂದು ಕಡೆ. ಅವಾಗಿನ ಬಿಹಾರ್ ಇತ್ತಲ್ಲ, ಏನು ಅಂದ್ರೆ MLA ಗಳು, ಸಿಟ್ಟಿಂಗ್ MLA ಗಳ ಮೇಲೆ 10 FIR, 3 ಕೊಲೆ ಪ್ರಕರಣ, ಆರೋಪ, ಅತ್ಯಾಚಾರ, ಈ ತರ ಪ್ರಕರಣಗಳಲ್ಲಿ ಈ ರೀತಿಯಾದ ಪ್ರಕರಣಗಳು, ಕರ್ನಾಟಕದ MLA ಗಳ ಮೇಲೆ ಕೊಲೆ ಪ್ರಕರಣ ಈ ರೀತಿ ಆಯ್ತು. ನಿಮ್ಗೆ ಗೊತ್ತಿರೋ ಹಾಗೆ MP, ಕರ್ನಾಟಕದಿಂದ ಗೆದ್ದಂತ MP, ಅವ್ರ ಮೇಲೆ ಅತ್ಯಾಚಾರ ಪ್ರಕರಣವಾಯಿತು. ಸೊ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಸ್ಟಾರ್ಟ್ ಆಗ್ತಾ ಇದಾವೆ ಕರ್ನಾಟಕದ ರಾಜಕಾರಣದಲ್ಲಿ. ಇಂಥವ್ರೆಲ್ಲ ನಮಗೆ ಬೇಕಾಗಿಲ್ಲ ಅನ್ನುವಂತ, ನಾವು ಹೇಳುವಂತ ಸನ್ನಿವೇಶ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಸಿಂಧುರಾಜಿ. ಪ್ರಕರಣದ ತೀವ್ರತೆಯನ್ನು ನೋಡಿದಾಗ 302 ಅನ್ನುವಂಥದ್ದು ಇಟ್ ಇಸ್ ನಾಟ್ ಎ ಸಿಂಪಲ್ ಆಕ್ಟ್. ಇದು IPC ಯಲ್ಲಿ ಒಂದು 302 ಅನ್ನೋದು ಇಟ್ಸ್ ಎ ಯುನಿಕ್, ಇಟ್ಸ್ ಎ ಪ್ರಯಾರಿಟಿ ಅಂತ ಒಂದು ಬೇಸ್ ನಲ್ಲಿ ಬೆಂಗಳೂರು ಸಿಟಿಯ MLA ಸಿಗಾಕೊಂಡಿರುವಂತದ್ದು BJPಗಾಗ್ಲಿ ಅಥವಾ ನಮ್ಮ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯ ಜನಕ್ಕಾಗ್ಲಿ ಇದು ಖಂಡಿತವಾಗ್ಲೂ ಶಾಕಿಂಗು. ಮತ್ತೆ ಇದನ್ನ ನಾವು ಖಂಡಿತವಾಗ್ಲೂ ತಿರಸ್ಕರಿಸಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀವಿ.